ಸರ್, ಇವಾಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಜಯಚಂದ್ರ ಸರ್ ಪ್ಲಾನ್ ಓಕೆ ಮಾಡಿದ್ರೆ ನನಗೆ ಒಂದು 15 ಮೆಂಬರ್ಸ್ ಪೊಲೀಸ್ ಫೋರ್ಸ್ ಬೇಕಾಗತ್ತೆ. ಅರೇಂಜ್ ಮಾಡ್ಬೋದಾ? ಅರೇಂಜ್ ಮಾಡ್ಕೊಡ್ತೀನಿ ಮೇಡಮ್ ಅವರ. ಆದ್ರೆ ವಿಕ್ರಮ್ ಸರ್ ಹೇಳಿದಾರೆ ತಾನೇ? ಮತ್ತೆ ಮತ್ತೆ ಅವ್ರನ್ನ ಯಾಕೆ ಮಧ್ಯ ತರ್ತಿದ್ದೀರಾ? ಮೇಡಮ್ ಅವರ, ನಿನ್ನೆ ಏನಾಯ್ತಂತ ನಿಮಗೆ ಗೊತ್ತಲ್ಲ, ಸುಮ್ಮನೆ ನನ್ನ ಮೇಲೆ ಕೂಗಾಡಿದ್ರಲ್ಲ. ನೀವು ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ವಿಕ್ರಾಂತ್ ಅವ್ರಿಗಿಂತ ದೊಡ್ಡವರು ನಮ್ಮ ಜಯಚಂದ್ರ ಸರ್. ಅವರಿಂದಲೇ ನಾನು ಡೈರೆಕ್ಟ್ ಅಪ್ರೂವಲ್ ತಗೋತೀನಿ. ಅದಾದ್ಮೇಲೆ ನನಗೆ ಪೊಲೀಸ್ ಫೋರ್ಸ್ ಕೊಡಿ ಸಾಕು. ಆಯ್ತು ರೀ ಮೇಡಮ್ ಅವರ. ವಿಕ್ರಾಂತ್ ಅವರೇ, ಐ ಆಮ್ ಅನ್ಸ್ಟಾಪಬಲ್. ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಈ ಕೇಸು ದೇಶದ ರಕ್ಷಣೆ ಪ್ರಶ್ನೆ ಅಷ್ಟೇ ಅಲ್ಲ, ಅದ್ರ ಜೊತೆ ನನ್ನ ಮರ್ಯಾದೆ ಪ್ರಶ್ನೆ ಕೂಡ. ಈ ಸರ್ತಿ ಈ ದಂಧೆ ಹಿಂದೆ ಇರೋ ಕಾಣದ ಕೈಗಳನ್ನ ಕಂಡು ಹಿಡ್ದೇ ಹಿಡಿತೀನಿ. ಸರ್, ಪ್ಲಾನ್ ರೆಡಿ ಇದೆಯಮ್ಮ? ಹಾ, ರೆಡಿ ಇದೆ ಸರ್. ಅದನ್ನ ತಗೊಂಡು ಇಮಿಡಿಯೇಟ್ ಆಗಿ ನನ್ನ ಕ್ಯಾಬಿನಿಗೆ ಬಾಮ್ಮ. ಹಾ, ಓಕೆ ಸರ್. ಒಂದು ನಿಮಿಷ ಬರ್ತಾ ಹಾಗೆ ವಿಕ್ರಾಂತ್ ಕರ್ಕೊಂಬಮ್ಮ. ಸರ್, ಅವ್ರು ಯಾಕೆ? ಅವರು ನಿನ್ ಸೀನಿಯರ್ ಅಮ್ಮ. ನೀನು ಅವ್ರ ಮುಂದೆನೆ ಪ್ಲಾನ್ ಎಕ್ಸ್ಪ್ಲೇನ್ ಮಾಡಬೇಕು. ಸರ್, ಬೇಡ ಸರ್, ಅವರೆಲ್ಲ ಹಾಳು ಮಾಡ್ತಾರೆ. ಏನಮ್ಮ ನೀನು ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಾ ಇದೆಯಲ್ಲ? ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಅವ್ರ ಸಜೆಷನ್ ತಗೊಳ್ಳದೆ ನೀನು ಮುಂದುವರಿಯೋ ಆಗಿಲ್ಲ. ಸರ್, ಅದು ಹಾಗಲ್ಲ ಸರ್. ಅವ್ರು ನನ್ನ ಪ್ಲಾನ್ ಓಕೆ ಮಾಡೋದೇ ಇಲ್ಲ. ಬೇಕು ಬೇಕು ಅಂತಾನೆ ರಿಜೆಕ್ಟ್ ಮಾಡಿಬಿಡ್ತಾರೆ ಸರ್ ಅವರು. ವಿಕ್ರಾಂತ್ ಪ್ಲಾನ್ನ ರಿಜೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೋ, ಅದರಲ್ಲಿ ಏನೋ ಸಮಸ್ಯೆ ಇರುತ್ತೆ ಅಂತ ಅರ್ಥ. ಅವರೊಬ್ಬ ಸೀನಿಯರ್ ಆಫೀಸರ್ ಅನ್ನೋದನ್ನ ಮರಿಬೇಡ. ಸರ್, ಹಾಗಲ್ಲ ಸರ್ ಅದು. ನೋಡಮ್ಮ, ಇದು ತುಂಬಾ ಮುಖ್ಯವಾದ ಕಾರ್ಯಾಚರಣೆ. ಒಪಿನಿಯನ್ಗಳು ಸಿಕ್ಕದಷ್ಟು ಒಳ್ಳೇದೇನೆ. ನೋಡು, ವಿಕ್ರಾಂತ್ ಇಲ್ದಲೆ ನಾನು ಈ ಫೈಲ್ ಮೂವ್ ಮಾಡಲ್ಲ. ಇವರೊಬ್ರು ಮತ್ತೆ ಮತ್ತೆ ಹೋಗಿ ಹೋಗಿ ಅವ್ರನ್ನ ಕರಿಬೇಕಾ ನಾನು? ಇವಾಗ ಏನ್ ಮಾಡೋದು? ಜಯಚಂದ್ರ ಸರ್ ಬೇರೆ ಈ ತರ ಹೇಳ್ತಿದಾರಲ್ಲ, ಬೇರೆ ವಿಧಿನೇ ಇಲ್ವಲ್ಲ. ಏನ್ ಮಾಡೋದು? ಮತ್ತಿನ್ನೇನ್ ಮಾಡೋದು? ಹಾಂ ಸರ್, ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ರೆಡಿ ಆಗಿದೆ. ಯು ಡೋಂಟ್ ವರಿ ಸರ್. ಕ್ರಿಮಿನಲ್ಸ್ನ ನಾವು ಆದಷ್ಟು ಬೇಗ ಹಿಡಿತೀವಿ. ಈ ಸಲ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಹಾಂ ಸರ್, ನಾನು ಯಾರನ್ನೂ ನಂಬಲ್ಲ ಸರ್. ಕೆಲವರು ಇರ್ತಾರೆ ಬರೀ ಮಾತಾಡೋದಕ್ಕೆ, ಬಿಲ್ಡಪ್ ಕೊಡೋದಕ್ಕೆ ಅಷ್ಟೇ ಲಾಯಕ್ಕು. ವಿಕ್ರಾಂತ್ ಅವರೇ, ಹೇಳಿದ್ನಲ್ಲ ಸರ್, ವರಿನೇ ಮಾಡಿಬಿಡಿ. ಈ ಸಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಣ ಕೇಸ್ನ. ಶೋರ್. ಅಲ್ಲ, ಅದು ಜಯಚಂದ್ರ ಸರ್. ಹಾಂ ಸರ್, ಶೋರ್ ಸರ್, ಖಂಡಿತ ಏನಿದ್ರು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಏನು ವಿಷಯ? ಜಯಚಂದ್ರ ಸರ್ ಕರೀತಿದ್ದಾರೆ. ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ಬೇಕಂತೆ. ಅದನ್ನ ನಾನು ಮಾಡ್ಕೋತೀನಿ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಿಮ್ ಪ್ಲಾನ್ ಅಲ್ಲ, ನನ್ ಪ್ಲಾನ್. ಹೋ, ನಿಮ್ಮನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನೀವು ಹಾಗೆಲ್ಲ ನಿಮ್ ಪ್ಲಾನ್ ಅದು ನನ್ನ ಮುಂದೆ ರಿವೀಲ್ ಮಾಡೋರು ಅಲ್ವಲ್ಲ? ಮತ್ತೆ ಹೇಗೆ ನೀವು ನನ್ನನ್ನು ಕರೀತಾ ಇದ್ದೀರಾ? ನನಗೂ ಇವಾಗ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಜಯಚಂದ್ರ ಸರ್ ಕಂಡೀಷನ್ ಹಾಕಿದ್ದಾರೆ, ನಿಮ್ಮನ್ನ ಕರ್ಕೊಂಡ್ ಬರ್ಲೇಬೇಕು ಅಂತ. ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಸೀನಿಯರ್ ಸೀನಿಯರೇ, ಜೂನಿಯರ್ ಜೂನಿಯರೇ. ಆಯ್ತು ಸೀನಿಯರ್ ಸಾಹೇಬ್ರೆ, ಸೈಲೆಂಟ್ ಆಗಿ ಬನ್ನಿ. ಈಗ ಅದೆಲ್ಲ ಅರ್ಥ ಆಗಿರ್ಬೇಕೇನೋ, ನಮ್ಮನ್ನೆಲ್ಲ ಬೈಪಾಸ್ ಮಾಡಿ ಅಷ್ಟು ಸುಲಭವಾಗಿ ಎಲ್ಲೂ ಹೋಗಕ್ಕಾಗೋದಿಲ್ಲ ಅಂತ. ನೋಡಿ, ಏನೋ ಜಯಚಂದ್ರ ಸರ್ ಹೇಳಿದ್ರು ಅಂತ ನಾನು ಕರಿಯಕ್ ಬಂದೆ.